ಯು ಆರ್ ನಾಟ್ ಆ್ಯನ್ ಆರ್ಫನ್. ನಿನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಈ ಲೋಕದಲ್ಲಿ ಒಂದು ವೇಳೆ ನೀನು ಇರ್ಬೋದು. ಆದರೆ ದೇವರು ಯಾವಾಗ ನೀನು ದೇವ್ರನ್ನ ಸ್ವೀಕಾರ ಮಾಡ್ಕೊಂಬಿಟ್ಟು ಆಗಲೇ ಒಬ್ಬರನ್ನ ನಿನ್ನ ಒಳಗಡೆ ಕಳಿಸ್ಬಿಟ್ರು, ಯು ಆರ್ ನಾಟ್ ಅಲೋನ್. ನೋಡಿ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ? ದೇವರಿಗೆ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಅಲ್ಲ, ನನಗೆ ದೇವ್ರ ಮೇಲೆ ಪ್ರೀತಿ ಕಡಿಮೆ ಆಗಿಬಿಡುತ್ತೆ. ನೀ ಬೈಬಲ್ಲೇ ಓದಿಲ್ಲ ಅಂದರೂ ದೇವ್ರು ನೀನೇನು ಪ್ರೀತಿಸ್ತಾರಪ್ಪ. ನೀನು ಪ್ರಾರ್ಥನೆನೇ ಮಾಡಿಲ್ಲ ಅಂದರೂ ದೇವ್ರು ನೀನೇನು ಪ್ರೀತಿಸ್ತಾರೆ. ನೀನು ಉಪವಾಸನೇ ತೊಗೊಂಡಿಲ್ಲ ಅಂದ್ರೂ ದೇವ್ರು ಪ್ರೀತಿಸ್ತಾರೆ. ಆದರೆ ಇದೆಲ್ಲ ನೀನು ಮಾಡಿಲ್ಲ ಅಂದರೆ ನಿನಗೆ ದೇವ್ರ ಮೇಲೆ ಪ್ರೀತಿ ಇರಲ್ಲ ಅಷ್ಟೇ. ಸತ್ಯವೇದ ಈ ರೀತಿ ಹೇಳುತ್ತೆ, ಅವರು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದಾಗ ದೇವರು ಅವರಿಗಾಗಿ ಯುದ್ಧ ಮಾಡಿದರು. ಯೆಹೋಷಾಫಾಟನು ಇಸ್ರಾಯೇಲ್ ಜನರು ಸ್ತುತಿಸಲು ಪ್ರಾರಂಭಿಸಿದಾಗ, when they began to sing, God worked for them. ಈಗ ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡುವಂತೆ, ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಕಾರ್ಯ ನಡೆಸುವಂತೆ ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ Hallelujah, 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 hallelujah. Once again, hallelujah. Father, we praise you, Master. Yes. Hallelujah. ಕರಗಳನ್ನತ್ತಿ Hallelujah, 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 Hallelujah. ಆತನನ್ನು ಆರಾಧಿಸುವಾಗಲೇ ಎಲ್ಲ ಕಾಯಿಲೆಗಳು, ಎಲ್ಲ ಅನಾರೋಗ್ಯಗಳು, ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಈಗ ಬಿಡುಗಡೆ ಆಗ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪ. Amen. You are healed in the name of Jesus. You are completely healed in the name of Jesus. Amen. Amen. Come on. Receive the anointing. Yes, 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 yes. You are completely healed. Yes, 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 yes. ಕ್ಯಾನ್ಸರ್ ಅಲ್ಲಿ ಹೋರಾಡ್ತಿರುವಂತ ಜನರು ಈಗ ನೋಡ್ತಾ ಇರೋರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗ್ಲಿಪ್ಪ. ಎಸ್, ಐ ಕಮ್ಯಾಂಡ್ ಕ್ಯಾನ್ಸರ್ ಟು ಬಿ ಕ್ಯಾನ್ಸಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಲಂಗ್ಸ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್, ಅಲರ್ಜೀಸ್, ಬೋನ್ ಪ್ರಾಬ್ಲಮ್, ನರ್ವ್ ಪ್ರಾಬ್ಲಮ್, ಥೈರಾಯ್ಡ್, ಶರೀರದಲ್ಲಿ ಯಾವ ಅನಾರೋಗ್ಯಗಳಿದ್ರು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿನ ನಾಮವೆಂದು ಈಗ ನಾನು ಕಟ್ಟಲೆ ಇಡ್ತೇನೆ. ನನ್ನನ್ನು ನೋಡ್ತಾ ಇರೋರು ಈಗ ರೈಟ್ ನೌ ಐ ಕಮ್ಯಾಂಡ್ ಟು ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಡಾಕ್ಟರ್ ರಿಪೋರ್ಟ್ಸ್ಗಳು ಯೇಸುವಿನ ನಾಮದಲ್ಲೇ ಚೇಂಜ್ ಆಗ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಶರೀರದಲ್ಲಿರುವಂಥ ಅನಾರೋಗ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗ್ತಾ ಇರೋದಕ್ಕಾಗಿ ಸ್ತೋತ್ರ. ಎಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ನನ್ನೊಂದಿಗೆ ಸೇರಿ ಆರಾಧಿಸುವಂತ, ನಂಬುತ್ತಿರುವಂತ ಒಬ್ಬೊಬ್ಬರ ಜೀವಿತಗಳಲ್ಲೂ ಒಂದು ಬದಲಾವಣೆ ಉಂಟಾಗಲಿ. ಎಸ್, ಎಸ್, ರಿಸೀವ್ ಇಟ್, 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 ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. Yes, come on, receive it. Oh, the fire of the Holy Ghost, the fire of the Holy Ghost. Come on. Yes, yes, yes. Receive. You are healed in the name of Jesus. Glory.
Glory. Yes. Yes, Lord. Thank you, Holy Spirit. I am the Lord, I am the Lord, your healer. I sent my word and I healed your disease. I am the Lord, your healer. He is the Lord, He is the Lord. Yes, yes. He sent His word and He healed your disease. He is the Lord, your healer. Is the Lord, my healer. Is the Lord. He is the Lord. He is the Lord. He is the Lord. He is the Lord. Your healer, healer, healer. He is the Lord. He is the Lord, your healer. Yes, 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 yes. Yes, 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 Lord. Yes, yes. Hallelujah. 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 ಕರಗಳನ್ನು ತಟ್ಟಿ. Oh, thank you, Jesus. Praise the Lord. Hallelujah. 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 ಎಲ್ಲರಿಗೂ ನನ್ನ ಜೊತೆ ಸೇರಿ ಇಲ್ಲಿರೋರು ಫೇಸ್ಬುಕ್, ಯೂಟ್ಯೂಬ್ ಎಲ್ಲರೂ ಏನು ಮಾಡೋಣ? ಹಾಗೇ ಕೈಯನ್ನು ಮೇಲೆ ಕೆತ್ತಿ Hallelujah. 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 ಎಲ್ಲರೂ ಹಾಗೆ ಸೇರಿ Hallelujah. Oh, thank you for your presence, Lord. Wow. Hallelujah.
ನನ್ನ ಜೊತೆ ಸೇರಿ ಹಾಲೆಲೂ 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 ಹಾಲೆಲೂಯಾ ಹಾಲೆಲೂ Oh, thank you for your presence, Lord. Hallelujah. Enjoy the presence. Yes. Yes, Lord. Yes. Thank you for your presence, Lord. Yes, yes, yes. Yes, Holy Ghost. Thank you, Holy Spirit. Father, we praise you, Master. We exalt your name, Lord. We glorify your name. We magnify your name, Lord. Thank you, Jesus. Oh, thank you, Holy Spirit.
ಹಾಗೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬಾಯನ್ನು ತೆರೆಯದೆ ಹಾಗೆ ಹಾಲೆಲೂಯ ಅಂತ ಮನಸ್ಸಲ್ಲಿ ಹಾಗೆ ಲೆಟ್ಸ್ ಅಸ್ ಕ್ಲೋಸ್ ಅವರ್ ಐಸ್. ಹಾಗೆ ಕಣ್ಣುಗಳನ್ನು ಮುಚ್ಚಿ ಬಾಯನ್ನು ತೆರೆಯದೆ ಒಳಗಡೆ ಮಾತ್ರ ಹಾಲೆಲೂಯ ಅಂತ ನೀವ್ಯಾರು ಆಡಬೇಡಿ. ಹಾಗೆ ನನ್ನ ಜೊತೆ ಹಂಗೇ ಇರಿ. ಇನ್ನೊಂದ್ಸಲ whole Christian life is never to win is love. ದೇವರ ಪ್ರೀತಿಯನ್ನು ಹೇಗೆ ನಾನು ಏನು ಮಾಡಿದ್ರೆ ದೇವರು ಪ್ರೀತಿಸ್ತಾರೆ ಅನ್ನೋದಕ್ಕೆ ಪ್ರಯತ್ನನೇ ಪಡಬಾರ್ದು. ಯಾಕೆ ಗೊತ್ತಾ, ನೀವು ಹುಟ್ಟೋದಕ್ಕಿಂತ ಮುಂಚೆನೆ ಜಗತ್ತುತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನಿನ್ನ ಮೇಲೆ ಪ್ರೀತಿ ಇಟ್ಬಿಟ್ರು. ಗಾಡ್ ಲವ್ಸ್ ಯು. ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಆಮೆನ್. ಸೊ ನಾನೆಷ್ಟು ಪ್ರೀತಿಸ್ತಾ ಇದ್ದೀನಿ, ನಾನೆಷ್ಟು ದೇವರನ್ನ ನಂಬ್ತಾ ಇದ್ದೀನಿ ಅಂತ ತೋರಿಸೋದಕ್ಕೇ ಸೇವೆ ಮಾಡೋದು, ಕೊಡೋದು, ಪ್ರಾರ್ಥಿಸೋದು, ಆರಾಧಿಸೋದು, ಸ್ತುತಿಸೋದು, ಇದೆಲ್ಲ ಯಾವುದನ್ನು ತೋರಿಸುತ್ತೆ ಅಂದರೆ ಹೌ ಮಚ್ ಐ ಲವ್ ಹಿಮ್. ನಾನೆಷ್ಟು ದೇವರನ್ನ ಪ್ರೀತಿಸ್ತೀನಿ ಅಂತ ತೋರಿಸ್ತೀವಿ ಹೊರತು ದೇವರೇ ನಾನು ಇದೆಲ್ಲ ಮಾಡಿದ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಾ ನಿನಗೆ ಅಂತ ನೀವು ಬೈಬಲ್ ಓದಿದ್ರೆ, ದೇವರೇ ನಿನ್ನ ಪ್ರೀತಿ ನನ್ನ ಮೇಲೆ ಜಾಸ್ತಿ ಆಗುತ್ತೆ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೇಳ್ತಾರೆ ಇದೆಲ್ಲ ನೀನು ಮಾಡೋಕ್ಕಿಂತ ಮುಂಚೆನೇ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಗಾಡ್ ನೆವರ್ ಇಂಟೆಂಡೆಡ್ ಅಸ್ ಟು ಲೀವ್ ದ ಕ್ರಿಶ್ಚಿಯನ್ ಲೈಫ್ ಆನ್ ಅವರ್ ಓನ್. ನಾವು ನಮ್ಮ ಸ್ವಯವಾಗಿ ಕ್ರೈಸ್ತ ಜೀವಿತ ಜೀವಿಸಬೇಕು ಅನ್ನೋದು ದೇವರ ಇಷ್ಟ ಅಲ್ಲ. ಮಾತ್ರವಲ್ಲ, ಇಟ್ ಈಸ್ ಇಂಪಾಸಿಬಲ್ ಟು ಲೀವ್ ಆನ್ ಯುವರ್ ಓನ್. ನಮ್ಮ ಸ್ವಯದಲ್ಲಿ ಕ್ರೈಸ್ತ ಜೀವಿತ ಜೀವಿಸೋದು ಬಹಳ ಕಷ್ಟ. ಗಾಡ್ ನೆವರ್ ಇಂಟೆಂಡೆಡ್ ಫಾರ್ ಯು ಟು ಲೀವ್ ಅಂಡರ್ ಯುವರ್ ಓನ್ ಸ್ಟ್ರೆಂತ್ ಆ್ಯಂಡ್ ಪವರ್. ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಬಲದಲ್ಲಿ ಕ್ರೈಸ್ತ ಜೀವಿತದಲ್ಲಿ ಜೀವಿಸಬೇಕು ಅನ್ನೋದು ದೇವರ ಚಿತ್ತ ಅಲ್ಲ. ದಟ್ ಈಸ್ ಅ ರೀಸನ್ ಗಾಡ್ ಸೆಂಡ್ ಹೆಲ್ಪರ್. ಸಹಾಯಕನನ್ನು ನಮಗೆ ಕಳುಹಿಸಿ ನಮ್ಮ ಜೊತೆ ಯಾವಾಗಲೂ ಒಬ್ಬರು ಇರೋದಕ್ಕೆ ನಮಗೆ ಕೊಟ್ಟು, ನೀನು ಒಬ್ಬನೇ ಇದನ್ನು ಮಾಡಬೇಡಪ್ಪ, ನಿನ್ನ ಜೊತೆ ನಾನೇ ಪವಿತ್ರಾತ್ಮನನ್ನು ಕಳಿಸ್ತೀನಿ ಅಂತ ಹೇಳಿ ಈ ಲೋಕದಲ್ಲಿ ಐ ಆಮ್ ನಾಟ್ ಅಲೋನ್, ಐ ಆಮ್ ವಿತ್ ದ ಹೋಲಿ ಗೋಸ್ಟ್. ಐ ಆಮ್ ನಾಟ್ ಅಲೋನ್, ನಾನು ಒಬ್ಬಂಟಿಗನಾಗಿ ಈ ಲೋಕದಲ್ಲಿಲ್ಲ. ಐ ಆಮ್ ವಿತ್ ಗಾಡ್, ಗಾಡ್ ಈಸ್ ವಿತ್ ಮೀ, ಐ ಆಮ್ ಇನ್ ಹಿಮ್, ಈ ಈಸ್ ಇನ್ ಮೀ. ಆತನು ನನ್ನಲ್ಲಿ, ನಾನು ಆತನಲ್ಲಿ ಒಟ್ಟಾಗಿರೋದ್ರಿಂದ ನಾನು ಈ ಲೋಕದಲ್ಲಿ ಅನಾಥಳಲ್ಲ.
ಯು ಆರ್ ನಾಟ್ ಆ್ಯನ್ ಆರ್ಫನ್. ನಿನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಈ ಲೋಕದಲ್ಲಿ ಒಂದು ವೇಳೆ ನೀನು ಇರ್ಬೋದು. ಆದರೆ ದೇವರು ಯಾವಾಗ ನೀನು ದೇವ್ರನ್ನ ಸ್ವೀಕಾರ ಮಾಡ್ಕೊಂಬಿಟ್ಟು ಆಗಲೇ ಒಬ್ಬರನ್ನ ನಿನ್ನ ಒಳಗಡೆ ಕಳಿಸ್ಬಿಟ್ರು, ಯು ಆರ್ ನಾಟ್ ಅಲೋನ್. ಗಾಡ್ ಈಸ್ ಮೈ ಹೆಲ್ಪರ್. ಗಲೇಷಿಯನ್ಸ್ 2:20, ಗಲಾತ್ಯದವರಿಗೆ ಬರೆದ ಪುಸ್ತಕ 2:20ರಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಸೊ ಕ್ರಿಸ್ತನು ನಿಮ್ಮಲ್ಲಿ ಜೀವಿಸಿದ್ರೆ ನೀವು ಒಬ್ಬಂಟಿಗರಾಗಿಲ್ವಲ್ಲ. ಎಷ್ಟು ಜನ ನಂಬ್ತೀರಾ ಕ್ರಿಸ್ತನ್ ನನ್ನಲ್ಲಿದ್ದಾರೆ, ದೇವ್ರು ನನ್ನ ಜೊತೆ ಇದ್ದಾರೆ, ನನ್ನ ಒಳಗಡೆ ಇದ್ದಾರೆ ಅಂತ? ಮತ್ತೆ ನಾನು ಒಬ್ಬನೇ ಇದ್ದೀನಿ, ಯಾಕೆ ಇಷ್ಟು ಕಣ್ಣೀರಿಡ್ತೀರಾ? ಯಾಕೆ ಇಷ್ಟು ಕಷ್ಟಪಡ್ತೀರಾ? ದೇವ್ರು ನಿನ್ನೊಂದಿಗಿದ್ದಾರೆ ಅನ್ನೋ ಫೇತ್ ಯಾವಾಗಲೂ ನಿನ್ನ ಒಳಗಡೆ ಇರಲಿ. ಆ ನಂಬಿಕೆಯನ್ನು ಬರ್ಸ್ಕೊಳ್ಳೋದಕ್ಕೇ ಡೈಲಿ ನಮಗೆ ಇಂಟಿಮೆಸಿ, ಡೈಲಿ ಫೆಲೋಶಿಪ್ಪು, ದೇವರೊಂದಿಗೆ ಮಾತಾಡೋದು. ಅಪ್ಪ ನನ್ನ ಜೊತೆ ಒಬ್ರು ಇದ್ದಾರೆ ನೋಡಿ. ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ? ದೇವರಿಗೆ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಅಲ್ಲ, ನನಗೆ ದೇವ್ರ ಮೇಲೆ ಪ್ರೀತಿ ಕಡಿಮೆ ಆಗಿಬಿಡುತ್ತೆ. ನೀ ಬೈಬಲ್ಲೇ ಓದಿಲ್ಲ ಅಂದರೂ ದೇವ್ರು ನೀನೇನು ಪ್ರೀತಿಸ್ತಾರಪ್ಪ. ನೀನು ಪ್ರಾರ್ಥನೆನೇ ಮಾಡಿಲ್ಲ ಅಂದರೂ ದೇವ್ರು ನೀನೇನು ಪ್ರೀತಿಸ್ತಾರೆ. ನೀನು ಉಪವಾಸನೇ ತೊಗೊಂಡಿಲ್ಲ ಅಂದ್ರೂ ದೇವ್ರು ಪ್ರೀತಿಸ್ತಾರೆ. ಆದರೆ ಇದೆಲ್ಲ ನೀನು ಮಾಡಿಲ್ಲ ಅಂದರೆ ನಿನಗೆ ದೇವ್ರ ಮೇಲೆ ಪ್ರೀತಿ ಇರಲ್ಲ ಅಷ್ಟೇ. ಪ್ರೀತಿನೂ ಇರಲ್ಲ, ನಂಬಿಕೆನೂ ಇರಲ್ಲ. ನೆಕ್ಸ್ಟ್ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಭರವಸೆನೂ ನಮ್ಮ ಲೈಫಲ್ಲಿ ಇಲ್ಲದೆ ಆಗಲೇ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾನು ಅನಾಥನು, ನನ್ನನ್ನು ಬಿಟ್ಬಿಟ್ರು ದೇವರು, ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ. ಪಾಸ್ಟರ್ ಪ್ರೇಯರ್ ಮಾಡಿ. ಕ್ರಿಶ್ಚಿಯನ್ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಮಂತ್ರ ಥರ, ಪ್ರೇಯರ್ ಮಾಡಿ, ನನಗೆ ಪ್ರೇಯರ್ ಮಾಡಿ, ನನ್ನ ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡಿ, ಸಮಾಧಾನ ಇಲ್ಲ ಪ್ರೇಯರ್ ಮಾಡಿ. ದೇವರೇನು ಹೇಳ್ತಾರೆ ಗೊತ್ತಾ? ಐ ಸೆಂಟ್ ಮೈ ವರ್ಡ್ ಆ್ಯಂಡ್ ಐ ಹೀಲ್ಡ್ ಯು. ದೇವರು ಫಿಲಿಪ್ ಪಾಸ್ಟರ್ ಮುಖಾಂತರ ವಾಕ್ಯನ ಕಳಿಸಿದ್ದಾರೆ ಅಂದರೆ ಅದರ ಹಿಂದೆನೇ ಸ್ವಸ್ಥತೆಯನ್ನು ಕಳಿಸಿದ್ದಾರೆ, ಸೌಖ್ಯತೆಯನ್ನು ಕಳಿಸಿದ್ದಾರೆ, ಆರೋಗ್ಯನೂ ಕಳಿಸಿದ್ದಾರೆ, ಆಶೀರ್ವಾದನೂ ಕಳಿಸಿದ್ದಾರೆ. ವಾಕ್ಯ ಬಂತು ಅಂದರೆ ಎಲ್ಲ ಬಂತು ಅಂತ ಅರ್ಥ. ಅದಕ್ಕೆ ಮತ್ತೆ ನಾವು ಕೇಳ್ತಾ ಇರಬೇಕು. ನೋಡಿ, ಯಾವಾಗಲೂ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯು ಹಿಯರ್ ಮೆಸೇಜ್ ಈಸ್ ಇನ್ಫಾರ್ಮೇಷನ್. ಅಗೇನ್ ಆ್ಯಂಡ್ ಅಗೇನ್ ಯು ಹಿಯರ್ ಬಿಕಮ್ಸ್ ರೆವಲೇಷನ್. ಫಸ್ಟ್ ಮೆಸೇಜ್ ಒಂದ್ಸತಿ ನಾವು ಕೇಳಿದಾಗ ದಟ್ ಈಸ್ like information. When you hear again and again, it's a revelation. ಮತ್ತೆ ಕೇಳ್ತಾ ಇದ್ದಾಗಲೇ ರೆವಲೇಷನ್ ಬರೋದು. ಕೇಳ್ತಾ ಇರಬೇಕು. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಿಮ್ಮ ಹೆಸರೇನು ಅಂತ ನೀವು ಹೇಳೋದಕ್ಕೆ ಎಷ್ಟು ಬಯಟ್ ಮಾಡ್ತೀರಾ? ಇವಾಗ ನನ್ನ ಹೆಸರು ಯಾರಾದರೂ ಕೇಳ್ತಾರೆ ಅಂದ್ಬಿಟ್ಟು ಫಸ್ಟ್ ಫಿಲಿಪ್ ಬಾಬು ಅಂತ ನಾನು ಒಂದು 100 ಸತಿ ಪ್ರಾಕ್ಟೀಸ್ ಮಾಡ್ತೀನಾ? ಇಲ್ಲ. ಯಾಕೆ? ಐ ನೋ ಐ ಆಮ್ ಪಾಸ್ಟರ್ ಫಿಲಿಪ್ ಬಾಬು ಅಂದ ತಕ್ಷಣ ತಿರುಗಿ ನೋಡ್ತೀನಿ. ನಿಮ್ಮ ಹೆಸರು ಕರೆದಾಗ ನೀವು ತಿರುಗಿ ನೋಡ್ತೀರಾ? ಯು ಆರ್ ರಿಚ್ ಅಂದಾಗ ಅಲ್ಲಿ ಇಲ್ಲಿ ಆ ಕಡೆ ನೋಡ್ತೀವಿ. ಯಾಕೆ ಗೊತ್ತಾ? ಐ ಆಮ್ ರಿಚ್ ಅನ್ನೋದು ಇನ್ನೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ರಿಚ್ ಅನ್ನೋದು ಇನ್ಫಾರ್ಮೇಷನ್ನು. ಇಟ್ ಶುಡ್ ಬಿಕಮ್ ಯುವರ್ ರೆವಲೇಷನ್. ರಿಚ್ ಅಂದಿದ ತಕ್ಷಣ ನೀವು ತಿರುಗಬೇಕು. ವಾ, ಕರೆದ್ರಾ? ಎಕ್ಸ್ಕ್ಯೂಸ್ ಮೀ, ಡಿಡ್ ಯು ಕಾಲ್ ಮೀ? ಇಲ್ಲ, ನಾನು ರಿಚ್ ಪರ್ಸನ್. ಐ ಆಮ್ ದ ರಿಚೆಸ್ಟ್ ಪರ್ಸನ್, ಐ ಆಮ್ ದ ಹೆಲ್ತಿಯೆಸ್ಟ್ ಪರ್ಸನ್, ಐ ಆಮ್ ದ ವೆಲ್ತಿಯೆಸ್ಟ್ ಪರ್ಸನ್ ಅಂತ ರೆವಲೇಷನ್ ನಾವು ಕೇಳ್ತಾ ಇರಬೇಕು. ಸೊ ಒಂದು ನಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು ಹಂಗೆ ಒಳಗಡೆ. ಎಸ್, ಐ ಆಮ್ ಬ್ಲೆಸ್ಡ್. ಪಾಸ್ಟರ್ ಫಿಲಿಪ್ ಬಾಬು ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಲ್ವಾ? ಯು ಆರ್ ರಿಚ್ ಅನ್ನೋದ್ರಲ್ಲಿ ಯಾವುದು ಡೌಟ್ ಇಲ್ಲ. ಯು ಆರ್ ಹೆಲ್ದಿ ಅನ್ನೋದ್ರಲ್ಲೂ ಯಾವ ಡೌಟು ಇಲ್ಲ. ಲಾಸ್ಟ್ ಟೈಮ್ ನಾವು ಮೆಡಿಟೇಟ್ ಮಾಡಿದಂಥ ಅದನ್ನೇ ತಿರ್ಗಾ ಎತ್ಕೊಳ್ಳೋಣ. ಮಾರ್ಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ. ಪ್ರೀಚರ್, ಸೋವರ್, ಸೀಡ್, ವರ್ಡ್, ನೆಲ, ಯು. ಸೊ ಹಾರ್ಟ್, ಗ್ರೌಂಡ್, ಏನಾಗ್ತೀವೋ ಅದೇ ಬರೋದು. ಪ್ರೈಸ್ ದಿ ಲಾರ್ಡ್. ಏನು ಬೇಕು? ಈಗ ನನಗೆ ಮಾವಿನ ಮರ ಬೇಕು. ಏನು ಹಾಕಬೇಕು? ಮಾವಿನ ಬೀಜ. ಅಳ್ಸಿನ ಮರ ಬೇಕು. ಏನು ಬೇಕು? ಏನು ಹಾಕಬೇಕು? ಸೊ ಯಾವ್ದು ಬೇಕೋ ಅದನ್ನು ಹಾಕಬೇಕು. ಪ್ರಾಸ್ಪರಿಟಿ ಬೇಕು ಅಂದರೆ ಯಾವ್ದು ಹಾಕಬೇಕು? ಪ್ರಾಸ್ಪರಿಟಿ. ಹೀಲಿಂಗ್ ಬೇಕು ಅಂದರೆ ಯಾವ್ದು ಹಾಕಬೇಕು?
ಇಲ್ಲಿಂಗಮ್. ಸೊ ನಾನು ಯಾವುದನ್ನು ಮಾತಾಡ್ತೀನೋ ಅದೇ ನಿಮ್ಮ ಜೀವಿತದಲ್ಲಿ ಬೆಳೆಯೋದು. ಅದಕ್ಕೆ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ನೋಡಿ, ಮಾರ್ಕನ್ ಬರೆದ ಪುಸ್ತಕ 4:24, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ಯಾವುದನ್ನು ಕೇಳಿಸ್ಕೊಳ್ತೀರೋ ಅದರಲ್ಲಿ ಮಾತ್ರ ತುಂಬ ಎಚ್ಚರಿಕೆಯಾಗಿರಿ. ಆಶೀರ್ವಾದ ದೇವರು, ಕಷ್ಟ ಇರುತ್ತೆ, ಲೋಕದಲ್ಲಿ ಹೋರಾಟ ಇರುತ್ತೆ, ಕಾಯಿಲೆಗಳು ಬರ್ತಾ ಇರ್ತೈತೆ, ಹೋರಾಟಗಳು ಇದ್ದೇ ಇರ್ತೈತೆ. ಕ್ರೈಸ್ತರ ಲೈಫ್ ಅಂದರೆ ಕಷ್ಟ ನಷ್ಟ ಕಣ್ಣೀರು ಎಲ್ಲ ಇರುತ್ತೆ, ಎಲ್ಲ ಹೊರಟೋಗುತ್ತೆ. ಇದನ್ನೆಲ್ಲ ನಾವು ಕೇಳಬಾರ್ದು. ಗೊತ್ತಾ, ಗ್ರೌಂಡ್ ಸ್ಪೆಷಾಲಿಟಿ ಏನು ಗೊತ್ತಾ, ನೆಲದ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ನೀವು ಯಾವ್ದು ಹಾಕಿದ್ರೂ ಬೆಳೆಯುತ್ತೆ. ನೀವು ಒಳಗಡೆ ಆಗಲ್ಲ ಅನ್ನೋದು ಹಾಕಿದ್ರೂ ಆಗಲ್ಲ, ಆಗುತ್ತೆ ಅನ್ನೋದು ಹಾಕಿದ್ರೂ ಆಗುತ್ತೆ. ಆಗುತ್ತೆ ಅನ್ನೋದು ಹಾಕೋದಕ್ಕೆ ಪಾಸ್ಟರ್ ಫಿಲಿಪ್ ಬಾಬುನ ದೇವರು ಇಟ್ಟಿರೋದು. ನಿನ್ನ ಕೈಲೂ ಸಾಧನೆ ಮಾಡೋಕ್ಕಾಗುತ್ತೆ, ನೀನು ಚೆನ್ನಾಗಿರ್ತೀಯ, ನೀನು ಆಶೀರ್ವಾದವಾಗಿರ್ತೀಯ, ನಿನಗೂ ಗುಣ ಆಗುತ್ತೆ ಅಂತ ಹೇಳೋದಕ್ಕೇ ದೇವರು ಕರ್ನಾಟಕದಲ್ಲಿ ನನ್ನನ್ನು ಇಟ್ಟಿರೋದು. ಪ್ರೈಸ್ ದಿ ಲಾರ್ಡ್. ಸೊ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಮತ್ತೆ ಎಲ್ಲಿ ಪಾಸ್ಟರ್ ಆಗ್ತಾ ಇಲ್ಲ ಅನ್ನೋ ಕ್ವಶನ್ಗೆ ವರ್ಸ್ 28, ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಫಸ್ಟ್ ಗರಿಯನ್ನು, ಬ್ಲೇಡ್, ಸೆಕೆಂಡ್ ಹೆಡ್, ಆಫ್ಟರ್ ದಟ್ ದ ಫುಲ್ ಗ್ರೈನ್. ಸೊ ಕ್ರಿಸ್ಟಿಯಾನಿಟಿಯಲ್ಲಿ ದೇವರು ಆಶ್ವಾಸದ ಹೆಂಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್. ಇವತ್ತು ನಿನಗೆ 1000 ಅಂದರೆ ನೆಕ್ಸ್ಟ್ ಏಮ್ ಫಾರ್ ಲ್ಯಾಕ್ಸ್. ಲಕ್ಷದಲ್ಲಿ ನಿನ್ಗೆ ಆಪ್ರೇಟ್ ಮಾಡೋಕ್ಕಾದ್ರೆ ದೆನ್ ಗೋ ಟು ಕ್ರೋರ್ಸ್. ಈಗಲೇ ಕ್ರೋರ್ಸ್ ಅಂತ ಹೇಳಿ ಏನೂ ಆಗಿಲ್ಲ ಅಂದಾಗ ಅಪ್ಸೆಟ್ ಆಗಿಬಿಡ್ಬೇಡ. ಯಾಕಂದರೆ ಬೈಬಲ್ ಹೇಳುತ್ತೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕೋಟಿ ಬಂದ್ಬಿಡ್ತಿದೆ. ನೀನು ನಾಳೆ ಬೆಳಿಗ್ಗೆ ಎದ್ದಷ್ಟರಲ್ಲಿ ಬಂದ್ಬಿಡುತ್ತೆ. ಓವರ್ ನೈಟ್ ಬ್ಲೆಸ್ಸಿಂಗ್ ವಿಲ್ ನಾಟ್ ಹ್ಯಾಪನ್. ಯಾಕೆ ಗೊತ್ತಾ, ಓವರ್ ನೈಟ್ ಬ್ಲೆಸ್ಸಿಂಗ್ ಯಾಕೆ ಗೊತ್ತಾ ಬರಲ್ಲ? ಯು ಶುಡ್ ಗೆಟ್ ರೆಡಿ ಟು ಹ್ಯಾಂಡಲ್ ಇಟ್. ನೀನು ಅದನ್ನು ಹ್ಯಾಂಡಲ್ ಮಾಡೋಷ್ಟು ದೇವ್ರು ನಿನ್ನನ್ನು ತಯಾರಿಸಿದ ಮೇಲೇ ನಿನ್ನ ಕೈ ಕೊಡೋದು. ಸೊ ಈಗ ದೇವ್ರು ನಿನ್ನನ್ನು ತಯಾರು ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಇಫ್ ಯು ಡೋಂಟ್ ನೋ ಟು ಹ್ಯಾಂಡಲ್ thousands, you can't handle lakhs. If you don't know to handle lakhs, you will not handle crores. ಮಲ್ಟಿಮಿಲಿಯನರ್ ಅಲ್ಲ, ಆಮೇಲೆ ಹೇಳಿ ಮಿಲಿಯನಿಯರ್. ಈಗಲ್ಲ, ಈಗ 1000 ರೂಪಾಯಿ ಲಕ್ಷಕ್ಕೆ ಮಲ್ಟಾಯ್ ಅಲ್ಲ, ಪಲ್ಟಿ ಹೊಡೆದಿನೇ ಮಲ್ಟಿ ಮಿಲಿಯನಿಯರ್. Come on, step by step. There is step by step for everything. ಎಲ್ಲದಕ್ಕೂ. ಸೊ ಈಗ 1000 ಗಟ್ಟಲೆ ಸಂಬಳ ಇರೋರು ಅತಿ ಬೇಗನೆ ಯು ವಿಲ್ ಸಿ ಲ್ಯಾಕ್ಸ್. ಯಾಕೆ ಗೊತ್ತಾ, ಆ 1000ದಿಂದ ಲಕ್ಷಕ್ಕೆ ಬೆಳೆಸ್ಕೊಳ್ಳೋಷ್ಟು ಫೇತ್ ನಿನ್ನೊಳಗಡೆ ನೀನು ಬೆಳೆಸ್ಕೊಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ಒಂದು ಗನ್ ಕೊಡ್ತೀನಿ, ಒಂದು ಬಂದೂಕ್ ಕೊಡ್ತೀನಿ, ಶೂಟ್ ಮಾಡಿ ಅಂತ. ಎಷ್ಟು ಜನ ಶೂಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಬಂದೂಕನ್ನ, ಬುಲೆಟ್ನ, ಗುಂಡನ್ನು ಲೋಡ್ ಮಾಡೋಕ್ಕೆ ಬರಲ್ಲ ನಮಗೆ. ಶೂಟ್ ಮಾಡಿದ್ರೆ ಏನು ಮಾಡ್ತೀವಿ? ಅವ್ನು ಶೂಟ್ ಮಾಡಿದ್ರೆ ಅವ್ನು ಸಾಯಿಸ್ಬಿಡ್ತೀವಿ. ಅವ್ರು ಯಾರೋ ಪಾಪ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲಿ ಅವನ್ನ ಶೂಟ್ ಮಾಡಿ ಡಿಶ್ಯೂ ಅಂದರೆ ಅವ್ನು ಡಿಶ್ಯೂಮ್ ಅಂತ ಅಲ್ಲಿ ಸತ್ತೋಗ್ತಾನೆ. ಇಲ್ಲ ಗೊತ್ತಿಲ್ಲ, ಗುರಿ ತಪ್ಪಾಯ್ತು. ಯಾಕೆ ಗೊತ್ತಾ, ಹೆಣ್ಣು ಹ್ಯಾಂಡ್ಲೇ ಮಾಡಿಲ್ಲ. ಸಡನ್ನಿಗೆ ಒಂದೇ ಸತಿ ನಿನ್ನ ಕೈ ಗನ್ ಕೊಟ್ಬಿಟ್ರೆ ಹೆಂಗೆ ಹ್ಯಾಂಡಲ್ ಮಾಡ್ತೇವೆ? ಶೂಟ್ ಮಾಡಪ್ಪ ಅಂದರೆ ಆಗುತ್ತಾ? ಕರೆಕ್ಟ್ ಗುರಿ ಇಟ್ಟು ಶೂಟ್ ಮಾಡಬೇಕಂದ್ರೆ days, months together, years together, you have to take practice. ಕರೆಕ್ಟಿಗೆ ಈಜಿನಾ? ಇದು ಸರ್ಕಸಲ್ಲಿ ಬಲೂನ್ ಕಟ್ಟಿರ್ತಾರಲ್ಲ, ಅದಲ್ಲ ನಾನು ಹೇಳ್ತಾರೆ. ಒರಿಜಿನಲ್ ಬಂದೂಕು ಕೊಟ್ಟರೆ ಕರೆಕ್ಟು ಶೂಟ್ ಮಾಡಬೇಕಂದ್ರೆ ಫಸ್ಟು ಯಾರು ಇಲ್ಲದೆ ಇರೋ ಕಡೆ ಒಂದು ಬೋರ್ಡ್ ಮಾಡಿಸಿ ನೀನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ಹಂಗಲ್ಲ ಈ ಕಡೆ ತಿರುಗು ಅಲ್ಲಿ ನೋಡಿ, ಇಲ್ಲಿ ಸ್ಟ್ರೈಟ್ ನೋಡು, ಮೇಲೆ ಅಯ್ಯೋ ಅಲ್ಲಿ ಮೇಲೆ ಹೋಯ್ತು, ಇನ್ನೂ ಸ್ವಲ್ಪ ಬಂದೂಕನ ಕೆಳಗಡೆ ಮಾಡು, ಅಯ್ಯೋ ಅಲ್ಲಿ ಮಿಸ್ ಆಯಿತು, ತಿರ್ಗಾ ಸರಿ ಓಕೆ ನಾಳೆ ಬಾ, ನೆಕ್ಸ್ಟ್ ವೀಕ್ ಅಗೈನ್ ಟ್ರೈನಿಂಗ್, ಕಮಾನ್ ಟೇಕ್, ತಿರ್ಗಾ ಎಲ್ಲ ಹೋಯ್ತು, ಕಮಾನ್ ನೆಕ್ಸ್ಟ್ ವೀಕ್. ಬಂದು ಕೊಟ್ಟಿದ ತಕ್ಷಣ ಅವ್ನು ಶೂಟ್ ಮಾಡಿದ್ದಾನೆ,
ಅಂತ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ಆ ಥರ ನಿನ್ನ ಕೈಲಿ ಕೋಟಿ ಕೊಟ್ಬಿಟ್ರೆ ಎಲ್ಲರನ್ನೂ ಸುಟ್ಟಾಕ್ಬಿಡ್ತೀಯ ಡಿಶಿ ಅಂತ. ಯಾಕೋದಾ ತಲೆ ಕಾಲಿರಲ್ಲ ಯಾರನ್ನೂ. ಅವನು ಐ ಡೋಂಟ್ ಕೇರ್. 1,000 ರೂಪಾಯಿ ಇದ್ದಾಗಲೇ ನೀನು ಯಾರನ್ನೂ ತಿರುಗಿ ನೋಡ್ತಾ ಇಲ್ಲ. ಎಷ್ಟಕ್ಕೆ? 1,000 ರೂಪಾಯಿಗೆ. 1,00,000 ಕೊಟ್ಟರೆ ಮೈ ಫುಟ್. ಕೋಟಿ ಕೊಟ್ಟರೆ ಮೇಲೆ ತುಳ್ಕೊಂಡೇ ಹೋಗ್ಬಿಡ್ತೀಯ. ಇದನ್ನೆಲ್ಲ ನಿನಗೆ ರೆಡಿ ಮಾಡಿಸಿ ಎಷ್ಟೇ ದುಡ್ಡಿದ್ರು ಇನ್ನೊಬ್ಬರನ್ನ ಹಾನರ್ ಮಾಡೋದಕ್ಕೆ, ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ. ಅವರು ನಮ್ಮ ಥರನೇ ಮನುಷ್ಯರು. ತಪ್ಪು ಮಾಡಿದ್ರು ಕ್ಷಮಿಸ್ಬೋದು, ಅವರು ತಪ್ಪು ಮಾಡ್ತಾರೆ, ಅವರು ಮನುಷ್ಯರೇ. ಸೊ ದುಡ್ಡಲ್ಲ ಮ್ಯಾಟ್ರು, ಕ್ಯಾರೆಕ್ಟರ್. ಮಲ್ಟಿ ಮಿಲಿಯನರ್ ಆಗೋದಲ್ಲ ತುಂಬ ಈಸಿ ದೇವ್ರಿಗೆ. ನೋಡಿ, ಇವಾಗ ಒಂದು ಮೆಸೇಜ್ ಇತ್ತು, ನಾನು ಅದಕ್ಕೆ ಹೋಗಲ್ಲ ಯಾಕಂದರೆ ಮೈ ಟೈಮ್ ಈಸ್ ಫಿನಿಶ್ಡ್. ಅದು ಇವಾಗ ಆ ಮೆಸೇಜ್ ಎತ್ತಿದ್ರೆ ನಿಮ್ಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿರೋದು. ದೇವರಿಗೆ ನಮ್ಮನ್ನು ಲಕ್ಷಕ್ಕೆ ಕೋಟಿಗೆ ಆಶ್ರಯಿಸೋದಕ್ಕೆ ಯಾವ ಪ್ರಾಬ್ಲಮ್ಮೇ ಇಲ್ಲ. ಆದರೆ ನೀನು ಅದನ್ನು ತಡೆಯೋಷ್ಟು ಶಕ್ತಿ ನಿನಗಿಲ್ಲ. ಇಲ್ಲ ಪಾಸ್ಟರ್, ದುಡ್ಡು ಬಂದರೆ ಆಗಲ್ಲಪ್ಪ. ತುಂಬ ಬಂತು ನಿನ್ನ ಹತ್ರ, ನೀನೇ ಯೋಚನೆ ಮಾಡಿ ಎಷ್ಟು ಬಿಟ್ಟಿದ್ಯಾ, ಎಷ್ಟು ಲಕ್ಷ ಬಿಟ್ಟಿದ್ಯಾ, ನೀನೇ ಯೋಚನೆ ಮಾಡು. ಏನು ಮಾಡಬಾರ್ದು ಅದನ್ನೆಲ್ಲ ಮಾಡಿದೆ, ದೇವ್ರ ಹತ್ರ ಕೇಳಿಲ್ಲ, ಏನೆಲ್ಲ ಎಷ್ಟು ಲಕ್ಷ ಕಳ್ಕೊಂಡಿದ್ಯಾ ಹೇಳು, ನೀನೇ ಹೇಳು. ನಿನ್ನ ಹತ್ರ ಇದುವರೆಗೂ ಕಾಸೇ ಬಂದಿಲ್ಲ ಅಂತ ಹೇಳಿ ನೋಡೋಣ, ಎಷ್ಟು ಲಕ್ಷ ಬಂತು, ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ದ? ಇಲ್ಲ. ಯಾಕೆ ಗೊತ್ತಾ? ಬ್ರೇಕ್ ಇರಲಿಲ್ಲ ಗಾಡಿಗೆ. ಬ್ರೇಕ್ ಇಲ್ದಿರೋ ಗಾಡಿಯಲ್ಲಿ ಕೊಂಡಿಸ್ಬಿಟ್ಟು ಕೊಟ್ಟಿದ್ದಕ್ಕೆ ಅಂತ ಹೋಗಿ ಎಲ್ಲ ಕೂತ್ಕೊಂಡು ಇವಾಗ ತಿರ್ಗಾ ಬಂದಿದ್ದೀವಿ. ಸೊ ಇನ್ನೊಂದು ಸತಿ ನೀನು ಬೀಳಬಾರ್ದು ಅಂತಾನೆ ದೇವರು ಫಸ್ಟ್ ನೀನೇನು ಟ್ರೈನ್ ಅಪ್ ಮಾಡ್ತಾಯಿದ್ದಾರೆ. ರೆಡಿ ಆಗು, ಚೆನ್ನಾಗಿ ಹ್ಯಾಂಡಲ್ ಮಾಡೋದಕ್ಕೆ ಕಲ್ತ್ಕೋ, ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿರೋ, ಫೈನಾನ್ಸಲ್ಲಿ ಕರೆಕ್ಟಾಗಿರೋದಕ್ಕೆ ಕಲ್ತ್ಕೊಳ್ಳಿ. ಎಲ್ಲನೂ ದೇವರೇ ನೀನೇಪ ಅಂತ ಹೇಳೋದಕ್ಕೆ ನಂಬಿಕೆ ಬೆಳೆಸ್ಕೊಳ್ಳಿ. 1,000 ರೂಪಾಯಿಲಿ 100 ರೂಪಾಯಿಗೆ ಕರೆಕ್ಟಿಗಿರಿ, 5,000 ರೂಪಾಯಿಗೆ 500 ರೂಪಾಯಿ ಎತ್ತಿಡೋದಕ್ಕೆ ಕರೆಕ್ಟಿಗಿರಿ, 10,000 ರೂಪಾಯಿಗೆ 1,000 ರೂಪಾಯಿ ಅಂತ ಎತ್ತಿಡೋದಕ್ಕೆ ಕಲ್ತ್ಕೊಳ್ಳಿ, 1,00,000ಕ್ಕೆ 10,000 ಅಂತ ಎತ್ತಿಡೋದಕ್ಕೆ ಕಲ್ತ್ಕೊಳ್ಳಿ. ಆಮೇಲೆ ದೇವರೇ ನಾನು ಇವತ್ತು 10% ಅಲ್ಲ 20%ಗೆ ನಾನು ಫೇತ್ ಇನ್ಕ್ರೀಸ್ ಮಾಡ್ತೀನಿ ಅಂತ ಗೋ ಟು 15%, ಗೋ ಟು 20%. ನೋಡಿ, ಅವಾಗ ದೇವರು ಯೋಚನೆ ಮಾಡ್ತಾರೆ, ಅಪ್ಪ ಇವನಿಗೆ ಎಷ್ಟು ಕೊಟ್ಟರು ಇವನು ನಾನೇ ಅಂತ ಫೋಕಸ್ ಇದೆಯಲ್ಲ. ಕಮಾನ್. ನೋಡಿ, ಹೇಳ್ಕೊಡೋದು ನನ್ನ ಕರ್ತವ್ಯ. ಎಲ್ಲರೂ ಹೇಳಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಸಂತೋಷ, ಜಾಯ್ ಬಗ್ಗೆ ಮಾತಾಡ್ತೀನಿ. ಯಾರಿಗೆ? ಇವತ್ತು ಫಿಲಿಪ್ ಪಾಸ್ಟರ ಪ್ರಸಂಗ ಜಾಯ್. ಇವಾಗ ಯಾರಿಗಾಗಿ ಫಿಲಿಪ್ ಪಾಸ್ಟರ್ ಮಾತಾಡ್ತಾ ಇದ್ದಾರೆ ಹೇಳಿ? ನಿಮಗೆ. ನನಗೆ ಜಾಯ್ ಇಲ್ಲ ಅಂತಾನೆ ಇಲ್ಲಿ ಜಾಯ್ 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 ಸ್ಪಿರಿಟ್ ಆಫ್ ಜಾಯ್ ಅಂತ ಕಿರ್ಚಾಡ್ತಾ ಇದ್ದೀನಿ. ಐ ಆಮ್ ಎಂಜಾಯಿಂಗ್. ನನಗೆ ಜಾಯ್ ಇದೆ, ಆದರೆ ಈ ಜಾಯ್ ಬೇರೆಯವರು ತಿಳ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದೀನಿ. ರೈಟ್ ಅಂಬ? ರೈಟ್. ಓಕೆ ಓಕೆ. ಈಗ ಹೀಲಿಂಗ್ ಬಗ್ಗೆ ನಾನು ಮಾತಾಡ್ತೀನಿ. ದೇವರು ಕ್ಯಾನ್ಸರ್ನ ಗುಣಪಡಿಸ್ತಾರೆ, ಟ್ಯೂಮರ್ನ ಗುಣಪಡಿಸ್ತಾರೆ. ನೀನು ಅನಾರೋಗ್ಯದಲ್ಲಿ ಇರೋದಿಲ್ಲ, 100% ಯು ವಿಲ್ ಬಿ ಹೀಲ್ಡ್, ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಿಗದು? ಕಾಯಿಲೆಯಲ್ಲಿದ್ದವ್ರಿಗೆ, ಕ್ಯಾನ್ಸರಲ್ಲಿದ್ದವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ಆವಾಗ ಫಿಲಿಪ್ ಪಾಸ್ಟರ್ ಯಾರಿಗಾಗಿ ಮಾತಾಡ್ತಾ ಇದ್ದಾರೆ? ಕಾಯಿಲೆಯಲ್ಲಿರೋರಿಗೆ. ಈಗ ನಾನು ದುಡ್ಡು ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಮನಸ್ಸಲ್ಲಿ ಏನು ಅನಿಸುತ್ತೆ? ಫಿಲಿಪ್ ಪಾಸ್ಟರ್ಗೆ ದುಡ್ಡು ಬೇಕು, ಅದಕ್ಕೆ ದುಡ್ಡು ಮಾತಾಡ್ತಾರೆ. ಜಾಯ್ ಮಾತಾಡಿದ್ರೆ ಬೇರೆಯವ್ರಿಗೆ, ಹೀಲಿಂಗ್ ಮಾತಾಡಿದ್ರೆ ಬೇರೆಯವ್ರಿಗೆ, ಫೈನಾನ್ಸ್ ಮಾತಾಡಿದ್ರೆ ನನಗಂತೆ. ಕ್ಯಾ ಬಾತೆ? ಈ ಮೆಂಟಾಲಿಟಿ ಚೇಂಜ್ ಮಾಡು. ಸೊ ನಾನು ಜಾಯ್ ಬಗ್ಗೆ ಹೇಗೆ ಹೇಳ್ಕೊಡ್ತೀನೋ, ಹೀಲಿಂಗ್ ಬಗ್ಗೆ ಹೇಗೆ ಹೇಳ್ಕೊಡ್ತೀನೋ, ಡೆಲಿವರೆನ್ಸ್ ಬಗ್ಗೆ ಹೇಗೆ ಹೇಳ್ಕೊಡ್ತೀನೋ, ಹೋಲಿ ಸ್ಪಿರಿಟ್ ಬಗ್ಗೆ ಏನು ಹೇಳ್ಕೊಡ್ತೀನೋ, ಫೇತ್ ಬಗ್ಗೆ ಹೆಂಗೆ ಹೇಳ್ಕೊಡ್ತೀನೋ, ಫೈನಾನ್ಸ್ ಬಗ್ಗೆನೂ ಹಂಗೆ ಹೇಳ್ಕೊಡ್ತೀನಿ. ನನಗೆ ಬೇಕು ಅಂತ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ನಿಮಗೆ ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಕಲ್ತ್ಕೊಳ್ಳಿ, ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿರಿ. ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಹೋಗೋದಕ್ಕೆ ಇದೆಲ್ಲ ಹಂತಗಳು. ದೇವರೇ ನೀನೇಪ ಎಲ್ಲ ಅಂತ ತೋರಿಸ್ಕೊಡುವಂಥ ಜಾಗ ಯಾವುದು ಅಂದರೆ ಫೈನಾನ್ಸ್, ದ ಲೀಸ್ಟ್ ಥಿಂಗ್. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಳ್ಳಿ. ಇನ್ನೂ ಬರುವಂಥ ದಿನಗಳಲ್ಲಿ ಟಂಗ್ಸ್ ಬಗ್ಗೆ ಕಲ್ಯಾಣ, ಹೋಲಿ ಸ್ಪಿರಿಟ್ ಬಗ್ಗೆ ಕಲ್ಯಾಣ, ಇನ್ನೂ ತುಂಬ ಬೇಜಾನ್ ಕಲ್ಯಾಣ. ಐ ಮೀನ್ ಅನೇಕರು ಬಂದ್ಬಿಟ್ಟು ಊರುಗಳಿಂದ
ಫೋನ್ಗಳನ್ನ ಮಾಡಿ ನನ್ನ ಹತ್ರ ಕೇಳ್ತಾರೆ, ಪಾಸ್ಟರ್ ನಿಮ್ಮದು ಲೈವ್ ಇದ್ದರೆ ಚೆನ್ನಾಗಿರುತ್ತೆ ಭಾನುವಾರದತ್ತು ಅಂತ. ಸೊ ನನಗೆ ಆನ್ಲೈನ್ ಬಿಲೀವರ್ಸ್ ತುಂಬ ಜನ ಇದ್ದಾರೆ. ಸೊ ನನಗೆ ಟೈತ್ ಕೊಡಿ, 10% ಕೊಡಿ ಅಂತ ಹೇಳೋದು ನಾನು ಬೇರೆಯವ್ರಿಗಲ್ಲ. ಐ ಆಮ್ ಸ್ಪೀಕಿಂಗ್ ಟು ಮೈ ಚಿಲ್ಡ್ರನ್. ಓಕೆ, ನನ್ನ ಫಾಲೋವರ್ಸ್ಗೆ, ನನ್ನ ಬಿಲೀವರ್ಸ್ಗೆ, ನನ್ನನ್ನು ಫಾಲೋ ಮಾಡ್ತಾ ಇರೋರು ಇದನ್ನು ಮಾಡ್ಬೋದು. ಓಕೆ, ಸೊ ಅತಿ ಬೇಗನೆ ನಾವು ಲೈವಲ್ಲಿ ಸಂಡೇ ಮಾರ್ನಿಂಗ್ ಬರ್ತೀವಿ. ನೀವು ನಮ್ಮ ಜೊತೆ ಸೇರಿ ಆರಾಧನೆ ಮಾಡ್ಬೋದು. ಓಕೆ, ಮತ್ತು ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ನಾವಿಲ್ಲಿ ಲೈವ್ ಮಾತಾಡಿದಾಗ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ 5 ಜನ ಕೂಡಿ, ಈಗಾಗಲೇ ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಮೆಸೇಜನ್ನು ನಾವು ಹಾಕಿ ಒಂದು 20 ಜನ ಕೂಡಿ ನಾವು 20 ಜನ ನೋಡಿ ಪ್ರಸಂಗ ಕೇಳಿ ಆರಾಧನೆ ಮಾಡ್ತೀವಿ, ಒಂದು ಚರ್ಚ್ ಥರ ನಡೆಸ್ತಾ ಇದ್ದೀವಿ ಅಂತ. ಆ ಥರ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಈಗ ಫಸ್ಟ್ ಲೈವ್ ಹಾಕಿದ ತಕ್ಷಣ 30 ಜನ, 40 ಜನ, 50 ಜನ, ಎಷ್ಟು ಜನ ಸೇರ್ತಾರೋ ಒಂದು ಕಡೆ ನಾನು ಲೈವ್ ಆಗಿ ಇಲ್ಲಿ ಮಾತಾಡಿದ್ದನ್ನ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಟೆಲಿಕಾಸ್ಟ್ ಮಾಡೋದಕ್ಕೆ ದೇವರು ಕೃಪೆ ಮಾಡ್ತಾರೆ. ಸೊ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ವಿ ವಿಲ್ ಕಮ್ ಲೈವ್. ಓಕೆ, ಸೊ ಇದೆಲ್ಲ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನಡೆಯುತ್ತೆ. ಈಗಾಗಲೇ ಬೀದರಲ್ಲಾಗಲಿ, ಹುಬ್ಳಿ, ಆಮೇಲೆ ಮೈಸೂರು, ಈ ಕಡೆ ತುಂಬ ಜನ ಎಲ್ಲ ಕಡೆ ನೋಡಿ ಟಿ ವಿಯಲ್ಲಿ ಕುಂತ್ಕೊಂಡು 20 ಜನ, 15 ಜನ, 10 ಜನ ಈ ರೀತಿ ಕೂಡಿ ಫ್ಯಾಮಿಲಿಯಾಗಿ ಮೆಸೇಜ್ ಕೇಳ್ತಾ ಇದ್ದಾರೆ. ಸೊ ನಾನು ಒಂದನ್ನು ನಿಮ್ಗೆ ಹೇಳ್ತೀನಿ, ನೀವು ಎಷ್ಟು ಜನ ಕೂಡ್ತೀರೋ ಅದನ್ನು ಫೋಟೋ ಹಿಡಿದು ನನ್ನ ವಾಟ್ಸಪ್ ನಂಬರ್ಗೆ, ಸ್ಕ್ರೀನಲ್ಲಿ ಬರುವಂಥ ಯಾವ ನಂಬರ್ ಇದ್ದರೂ ಸರಿ, ವಾಟ್ಸಪ್ಪಲ್ಲಿ ನೀವು ಒಂದು 20 ಜನನೋ 30 ಜನನೋ ಇಲ್ಲ ಫ್ಯಾಮಿಲಿಯಾಗಿ ಎಷ್ಟು ಜನ ನೋಡ್ತಾ ಇದ್ದೀರೋ ಅದನ್ನು ಫೋಟೋ ಹಿಡಿದು ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಓಕೆ, ಆಗ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಎಲ್ಲೆಲ್ಲೆಲ್ಲ ಲೈವ್ ನೋಡ್ತಾ ಇದ್ದಾರೆ ಅಂತ, ಯಾವ್ಯಾವ ಊರುಗಳಿಂದ ನೋಡ್ತಾ ಇದ್ದಾರೆ, ಎಷ್ಟು ಮನೆಗಳಲ್ಲಿ ನೋಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅತಿ ಬೇಗನೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಲೈವ್ ಬರುವಂಥ ನಾವು ಅತಿ ಬೇಗನೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಸಭೆಯನ್ನಾಗಿಯೇ ಕಟ್ಟೋದಕ್ಕೆ ದೇವರು ಸಹಾಯನೂ ಮಾಡ್ತಾರೆ. ಬಿ ಕನೆಕ್ಟೆಡ್ ವಿತ್ ಮೀ, ನನ್ನ ಜೊತೆನೇ ಇರಿ. ಈಗಾಗಲೇ ನನ್ನನ್ನು ಅನೇಕರು, ಪಾಸ್ಟರ್ ನೀವೇ ನಮಗೆ ಫಾದರು, ನೀವೇ ನನಗೆ ಪಾಸ್ಟರು, ನೀವೇ ನನಗೆ ಬ್ರದರು, ನಿಮ್ಮನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತ ಅನೇಕ ಡಿಸ್ಟ್ರಿಕ್ಟ್ಗಳಿಂದ, ಅನೇಕ ಊರುಗಳಿಂದ ನನಗೆ ಫಾಲೋವರ್ಸ್ ಇದ್ದಾರೆ. ಸೊ ಎಲ್ಲ ಫಾಲೋವರ್ಸು ಬಿ ಕನೆಕ್ಟೆಡ್ ವಿತ್ ಮೀ. ಗಾಡ್ ಬ್ಲೆಸ್ ಯು. ಓಕೆ, ದೇವರಿಗಾಗಿ ಕೊಡೋರು, ದೇವ್ರ ರಾಜ್ಯಕ್ಕಾಗಿ ಕೊಡೋರು, ನಿಮ್ಮ ದಶಮಾಂಶ, ನಿಮ್ಮ ಕಾಣಿಕೆಗಳು, ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ. ಪಾಸ್ಟರ್ ನೀವೇ ಇನ್ಮೇಲೆ ನನಗೆ ಆತ್ಮಿಕದಲ್ಲಿ ಸ್ಪಿರಿಚುವಲ್ ಫಾದರ್ ಅಂತ ಒಂದು ವೇಳೆ ನೀವು ನಮ್ಮನ್ನು ಸ್ವೀಕಾರ ಮಾಡ್ಕೊಂಡಿದ್ರೆ, ನನ್ನ ಮೆಸೇಜಿಂದ ನಿಮ್ಮ ಲೈಫ್ ಟರ್ನ್ಔಟ್ ಆಗ್ತಾಯಿದೆ, ನಿಮ್ಮ ಪ್ರಯೋಜನಕರವಾಗಿದೆ, ಆಶೀರ್ವಾದವಾಗಿದೆ ಅಂದರೆ ನೀವು ಕಂಟಿನ್ಯೂ ಆಗಿ ನನ್ನ ವಾಕ್ಯಗಳನ್ನು ಕೇಳ್ಬೋದು. ಬೇಗ ಲೈವ್ ಬರ್ತೀವಿ. ಅಲ್ಲಿವರೆಗೂ ನಿಮ್ಮ ಕಾಣಿಕೆ ದಶಮಾಂಶನ ನೀವು ನಮಗೆ ಕಳಿಸ್ಬೇಕು ಅಂದರೆ ಸ್ಕ್ರೀನಲ್ಲಿದೆ, ಹೇಗೆ ಕಳಿಸ್ಬೇಕು ಅಂತ ನೀವು ಕಳಿಸ್ಬೋದು. ಅದು 100ರಷ್ಟು ಫಲ ಕೊಡುವಂತೆ ನಾವು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇವೆ. ಗಾಡ್ ಬ್ಲೆಸ್ ಯು.